ನಾವಿವತ್ತು ಸೂ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ವಿ. ಅಟ್ ಪ್ರೆಸೆಂಟ್ ನಾನು ಮಂಗಳೂರಲ್ಲಿ ಏನು ಗಮನಿಸ್ತಾ ಇದ್ದಾನಂದರೆ, ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೂ ಮೂವಿ ನೋಡಿದ್ದ ಅಥವಾ ನೋಡಿದವ್ರು ಬಂದು ಹೇಳ್ತಿದ್ದಾರೆ ಸಖತ್ತಾಗಿದೆ, ನೋಡಿದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು ಹಾಗೆ ಹೀಗೆ ಅಂತ ಹೇಳಿದಾಗ ಎದುರಿಗಿರೋರಿಗೆ ಅನಿಸುತ್ತೆ ಇಲ್ಲ ನಾನು ಈ ಸಿನಿಮಾನ ನೋಡಬೇಕು, ನಾನು ಹೇಳ್ಬೇಕು. ಸೊ ಈ ಕ್ರೇಜಲ್ಲಿ ಥಿಯೇಟ್ರ್ಗಳಿಗೆ ನುಗ್ಗೋರೆ ತುಂಬ ಜನ ಆಗಿದ್ದಾರೆ. ಆ್ಯಂಡ್ ಅದು ಪ್ಲಸ್ ಆಗಿದೆ ಅನಿಸುತ್ತೆ. ಯಾಕೆಂದರೆ ಅದು ಚೈನ್ ಲಿಂಕ್ ಥರ ಹೋಗ್ತಾ ಇದೆ. ಒಬ್ಬ ನೋಡಿದವನು ಇನ್ನೊಬ್ಬನಿಗೆ ಹೇಳ್ತಿದ್ದಾನೆ ನೀನು ಹೋಗಿ ನೋಡು ಸಖತ್ತಾಗಿದೆ ಅಂತ. ಸೊ ಇದು ಬೇಕಿದ್ದದ್ದು. ಆ್ಯಂಡ್ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದೇ ಬರುತ್ತೆ. ಆ್ಯಂಡ್ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಎಷ್ಟೋ ಫ್ಲಾಪ್ ಆಗಿರೋದನ್ನು ನಾನು ನೋಡಿದ್ದೀನಿ. ಅಂದರೆ ಕಂಟೆಂಟ್ ಮೂವಿಗಳಿಗೇನು ಕೊರತೆ ಇಲ್ಲ ನಮ್ಮಲ್ಲಿ. ಕಂಟೆಂಟ್ ಮೂವಿಗಳು ಇದ್ದಾವೆ ಆ್ಯಂಡ್ ಸೋಲ್ತಾ ಇದ್ದಾವೆ ಕೂಡ. ಅಲ್ಲಿ ಏನು ಕೊರತೆ ಇತ್ತಂದರೆ ನಗುವಿನ ಒಂದು ಕೊರತೆ ಇತ್ತು. ಅದು ಈ ಸಿನಿಮಾದಲ್ಲಿ ಪ್ಲಸ್ ಆಯಿತು. ಇಲ್ಲಿ ಕಂಟೆಂಟ್ ಇದೆ, ಅದರ ಜೊತೆಗೆ ಎಮೋಷನ್ ಇದೆ, ಜೊತೆಗೆ ಸಿಕ್ಕಾಪಟ್ಟೆ ನಗುವಂತಹ ವಿಷಯಗಳಿವೆ. ಸೊ ಇದು ಈ ಸಿನಿಮಾದ ಪ್ಲಸ್ ಅಂತ ನನಗೆ ಅನುಭವ ಆಯಿತು. ಮತ್ತು ಇನ್ನೊಂದು ವಿಷಯ ಏನಂದರೆ, ಆ್ಯಸ್ ಸಿನಿಮಾನ ಮಾಡಬೇಕು ಅಂತ ಕನಸು ಕಾಣೋ ಹುಡುಗರಲ್ಲಿ ನಾನು ಕೂಡ ಒಬ್ಬ. ಸೊ ಆ ರೀತಿ ಹುಡುಗರಿಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಪ್ರತಿ ಸಲ ರೈಟಿಂಗಲ್ಲಿ ಕೂತಾಗ ಇಷ್ಟು ದಿನ ನಮ್ಮ ಮೈಂಡಲ್ಲಿ ಇದ್ದಿದ್ದೇನಪ್ಪ ಅಂತ ಅಂದರೆ KGF ಮಾಡಬೇಕು, ಅದಕ್ಕಿಂತ ಚಿಕ್ಕದಾಗಿ ಯಾವ ಕಥೆಗಳನ್ನ ಮಾಡೋದು ಅನ್ನಿಸಿತೋ ಇಲ್ಲ ಇದೆಲ್ಲ ವರ್ಕ್ ಆಗೋಲ್ಲ. ಈಗ ಎಟ್ ಪ್ರೆಸೆಂಟ್ ಟ್ರೆಂಡ್ ಹೆಂಗಿದೆ ಅಂದರೆ KGF ಥರ ಒಂದು ಮಾಸ್ ಸಿನಿಮಾ ಮಾಡಿದ್ರೆ ಮಾತ್ರ ನಮಗೇನೋ ಒಂದು ರೆಕಗ್ನೈಸ್ ಸಿಗುತ್ತೆ. ಸೊ ಹಾಗೆ ನಾವು ಏನೇ ಒಂದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕೂಡ ನಮ್ಮ ಮೈಂಡ್ಸೆಟ್ ಹಾಗೇ ಇರ್ತಿತ್ತು, ಇಲ್ಲ ಸ್ವಲ್ಪ ದೊಡ್ಡದಾಗೆ ಮಾಡೋಣ ಅಂತಲೇ ಐಡಿಯಾ ಇರ್ತಿತ್ತು. ಬಟ್ ಈಗ ಅನಿಸುತ್ತೆ ನಮಗೆ, ಓಕೆ ಇನ್ಮೇಲೆ ಬಜೆಟ್ ಮುಖ್ಯ ಅಲ್ಲ, ಬರವಣಿಗೆ ಮುಖ್ಯ. ಯಾಕೆಂದರೆ ಸೂ ಮೂವಿಲಿ ನೀವು ಗಮನಿಸೋದಾದರೆ ಒಂದು ಊರಲ್ಲಿ ನಡೆಯುವಂಥ ಒಂದು ಕತೆ. ಆ್ಯಂಡ್ ಇದಕ್ಕೆ ಬಜೆಟ್ ಸಿಕ್ಕಾಪಟ್ಟೆ ಏನು ಖರ್ಚಾಗಿರೋ ಚಾನ್ಸೇ ಇಲ್ಲ. ಅತಿ ಕಡಿಮೆ ಬಜೆಟೆಲ್ಲ ಮಾಡಿರ್ತಾರೆ. ಬಟ್ ರೈಟಿಂಗ್ ಅಂತ ಕೂತ್ರೆ ಪ್ರತಿಯೊಂದು ಪಾತ್ರಗಳು ಕೂಡ ಒಂದಕ್ಕೊಂದು ಲಿಂಕ್ ಇದೆ ಆ್ಯಂಡ್ ಒಂದಕ್ಕೊಂದು ಕನೆಕ್ಷನ್ ಇದೆ. ಆ್ಯಂಡ್ ಸಂಭಾಷಣೆ ಆ್ಯಂಡ್ ಡೈಲಾಗ್ಸ್ ವರ್ಷನ್ ಆಗಲಿ ಯಾವುದು ಕೂಡ ಮಿಸ್ ಹೊಡೆದಿಲ್ಲ. ತುಂಬ ವರ್ಕ್ ಮಾಡಿದ್ದು. ಇವ್ರು ವರ್ಕ್ ಮಾಡಿರೋದೆಲ್ಲಿ ಅಂದರೆ ಪೇಪರ್ ಮೇಲೆ ಗೆದ್ದಾಗ ಮಾತ್ರ ಸಿನಿಮಾದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಇವರು ಪೇಪರ್ಲಿ ಸ್ಟ್ರಾಂಗಾಗಿ ವರ್ಕ್ ಮಾಡಿದ್ದಾರೆ. ಸೊ ಅದೇ ಒಂದು ರೀಸನ್ಗಾಗಿ ಸಿನಿಮಾ ಗೆದ್ದಿದೆ. ಸೊ ಇದು ಸಾಕಷ್ಟು ನಮ್ಮಂಥ ರೈಟರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಟ್ರೈ ಮಾಡ್ತಾ ಇದ್ದೀನಿ ನಾನು ಕೂಡ ರೈಟಿಂಗ್ಸ್ನೆಲ್ಲ ಏನೇನೋ ಕಲಿಯೋಕ್ಕೆ. ಸೊ ಸಾಕಷ್ಟು ಎರರ್ ಆ್ಯಂಡ್ ಟ್ರಯಲ್ಸ್ ನಡೀತಾ ಇರುತ್ತೆ. ಸೊ ಅವರು ಕೂಡ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿನೇ ಬಂದಿರ್ತಾರೆ. ಸೊ ಅದು ಕೂಡ ನೆನಪಲ್ಲಿ ಇಟ್ಕೋಬೇಕು. ಯಾರೋ ಹೇಳ್ತಿದ್ರು ಅಷ್ಟು ಬೇಗ ನೋಡು ಇಷ್ಟು ಚಿಕ್ಕ ಮೂವಿಲಿ ಎಷ್ಟು ಹಣ ಮಾಡಿಬಿಟ್ರು ಅಂತ. ಬಟ್ ಅವರು ಹಿಂದೆ ಒಂದು ಸ್ಟ್ರಗಲ್ ಮಾಡಿರ್ತಾರೆ. ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಂದು 10 ವರ್ಷ ನಮ್ಮ ಥರನೇ ಸೈಕಲ್ ಹೊಡೆದು ಈ ಸಿನಿಮಾ ಆಗಿರುತ್ತೆ. ಸೊ ಹಾಗೆ ಟ್ರಯಲ್ ಆ್ಯಂಡ್ ಎರರ್ಸ್ ನಡೀತಾನೆ ಇರುತ್ತೆ. ಸೊ ಬಟ್ ಏನೇ ಆಗಲಿ ಈ ಸಿನಿಮಾ ಸಾಕಷ್ಟು ಸಿನಿಮಾದವರಿಗೆ ಇನ್ಸ್ಪೈರ್ ಮಾಡಿದಂತೂ ಸತ್ಯ. ಆ್ಯಂಡ್ ಗ್ರೇಟ್. ನನ್ನ ಒಂದು ಕನಸಿತ್ತು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ಗಳು ಫುಲ್ ಆಗೋದನ್ನು ನಾನು ನೋಡಬೇಕು ಅಂತ. ಯಾಕಂದರೆ ನಮ್ಮ ಹಿಂದಿನವರೆಲ್ಲ ಹೇಳ್ತಿದ್ರು ರಾಜ್ಕುಮಾರ್ ಸಿನಿಮಾಗಳು ಹಂಗಿರ್ತಿತ್ತು, ವಿಷ್ಣುವರ್ಧನ್ ಸಿನಿಮಾಗಳು ಹಂಗಿರ್ತಿತ್ತು. ಬಟ್ ನಮ್ಮ ಜನ್ರೇಷನ್ ಸಿನಿಮಾಗಳಿಗೆ ಏನಾಗ್ಬಿಡ್ತು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಬೆಸ್ಟ್, ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಸಿನಿಮಾ ಬಗ್ಗೆ ತುಂಬ ಮಾತಾಡೋದು ಬೇಡ, ಯಾಕೆಂದರೆ ಸಿನಿಮಾ ಆಲ್ರೆಡಿ ಪ್ರೂವ್ ಆಗಿದೆ. ನುಗ್ಲಿ ಒಂದು 100 ಕೋಟಿ ಮಾಡಲಿ ಚೆನ್ನಾಗಿರುತ್ತೆ. ಯಾಕಂದರೆ ಚಿಕ್ಕ ಕಥೆಗಳು ಗೆಲ್ಲಬೇಕು. ಈ ಥರ ಚಿಕ್ಕ ಸಿನಿಮಾಗಳು ದೊಡ್ಡದಾಗಿ ಇಂಪ್ಯಾಕ್ಟ್ ಮಾಡಬೇಕು. ಆವಾಗ ಸಾಕಷ್ಟು ರೈಟರ್ಸ್ಗಳು ಹುಡ್ಕೊತಾರೆ ಅಂತ ನನಗನ್ಸುತ್ತೆ. 2-3 ಸಲ ಹೇಳಿದೆ ಅನಿಸುತ್ತೆ. ರೈಟರ್ಸ್ ತುಂಬ ಡಿಮ್ಯಾಂಡ್ ಇದೆ. ಯಾಕಂದರೆ ರೈಟಿಂಗ್ ಪ್ರೋಸೆಸ್ ತುಂಬ ಕಷ್ಟ. ನಾವು ಬರೆಯೋಕ್ಕೆ ಕೂತಾಗ ಒಂದು ಆ್ಯಕ್ಟಿಂಗ್ ಮಾಡಿಸ್ಬೋದು, ಡೈರೆಕ್ಷನ್ ಮಾಡ್ಬೋದು, ಇಲ್ಲ ಎಡಿಟಿಂಗ್ ಮಾಡಿಸ್ಬೋದು. ಬಟ್ ಪ್ರತಿಯೊಂದಕ್ಕೂ ಬೇಸ್ ಅಂದರೆ ರೈಟಿಂಗ್ಸ್. ಸೊ ಆ ಒಂದು ರೈಟಿಂಗ್ಸ್ಗೆ ತುಂಬಾ ಸ್ಕೋಪ್ ಬರ್ತಾ ಇದೆ ಕನ್ನಡದಲ್ಲಿ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ರೈಟರ್ಸ್ಗಳು ಅಥವಾ ಸಿನಿಮಾ ಮಾಡಬೇಕು ಅಂತ ಇರೋರು, ಶಾರ್ಟ್ ಫಿಲ್ಮ್ ಮಾಡ್ತಾ ಇರೋರು, ಒಟ್ಟು ಎಂಟರ್ಟೈನ್ಮೆಂಟ್ ಈ ಫೀಲ್ಡಲ್ಲಿ ಯಾರ್ಯಾರಿದ್ದೀರಾ, ನಿಮಗೆ ಈ ಸೂ ಮೂವಿ ಹೇಗೆ ಇನ್ಸ್ಪೈರ್ ಮಾಡ್ತು ಆ್ಯಂಡ್ ಏನೇನು ಇಷ್ಟ ಆಯಿತು ಅನ್ನೋದನ್ನು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಡನ್, ಮತ್ತೆ ಸಿಗೋಣ. ಜೈ.